ಹೂವಿನ ಹಡಗಲಿಯ ಖ್ಯಾತ ಸಮಾಜ ಸೇವಕಿ ಯಶೋಧ ಎಸ್ ಅವರ ನಿರಂತರ ಸಮಾಜಮುಖಿ ಸೇವೆ ಮತ್ತು ಜನಪರ ಕಾಳಜಿಯನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಲಾಯಿತು. ಯಶೋಧ ಎಸ್ ನನ್ನ ಹೆಸರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು. ನಾನು ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತೇನೆ. ರೈತರ ಸಂಘ ರಾಜ್ಯಾಧ್ಯಕ್ಷರಾಗಿ ಸತತವಾಗಿ ರೈತರಿಗೋಸ್ಕರ ವರ್ಕ್ಗಳನ್ನು ಮಾಡಿಸೋದು, ಹೊಲದಲ್ಲಿ ಏನಾರ ಬೆಳೆಗಳ ನಾಶ ಆದರೆ ಅವ್ರಿಗೆ ಪರಿಹಾರ ಕೊಡಿಸೋದು, ಮತ್ತು ಹೆಣ್ಮಕ್ಳಿಗೆಲ್ಲ ರಾಟಿ ಕೊಡಿಸೋದು, ಈ ಥರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರಿಗೆ ಒಂದು ಹೆಸರು ಬರೋಕ್ಕೆ. ಮೇಡಮ್, ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ, ಖುಷಿ ಯಾವ ಥರ ಹೇಗೆ ಅನಿಸ್ತಾ ಇದೆ ಮೇಡಮ್? ನಮಗೆ ಭಾಳ ಖುಷಿ ಅನಿಸುತ್ತೆ ಸರ್. ಈ ಥರ ಬರ್ತೈತೆ ಅಂತ ಕನಸಿನಲ್ಲಿ ಇದ್ದಿದ್ದಿಲ್ಲ, ಆದರೂ ನಮಗೆ ಒಂದು ಭಾಗ್ಯ ಸಿಕ್ಕಂಗೆ ಆಯಿತು ಅಂತ ನಮಗೆ ಭಾಳ ಖುಷಿ ಆಯಿತು. ಈಗ ನಿಮಗೆ ಡಾಕ್ಟರೇಟ್ ಬಂದಿದೆ, ಇನ್ನು ಜವಾಬ್ದಾರಿಗಳು ನಿಮ್ದು ಹೆಚ್ಚಿಗೆ ಆಗುತ್ತೆ. ಇನ್ನು ಮುಂದೆ ಯಾವ ರೀತಿ ನೀವು ಕಾರ್ಯಕ್ರಮಗಳು ಮತ್ತು ಕೆಲಸಗಳನ್ನ ಮಾಡ್ಬೇಕಂತ? ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಭಾಳ ಆಸಕ್ತಿ ಆಗಿದೆ. ಸೊ ನೀವು ರೈತರಿಗೋಸ್ಕರ ನಿಮ್ಮ ಭಾಗದಲ್ಲಿ ಮಾಡ್ತಿದ್ದೀರಾ, ಇನ್ನು ಕರ್ನಾಟಕದ ಎಲ್ಲ ರೈತರ ಬಗ್ಗೆ ಏನಾದರೂ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀರಾ? ಸರ್, ಎಲ್ಲ ರೈತರ ಬಗ್ಗೆನೂ ಸರ್, ಕರ್ನಾಟಕದಲ್ಲಿ ಎಲ್ಲ ರೈತರ ಬಗ್ಗೆನೂ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಸೊ ನಿಮ್ಮ ಇದುವರೆಗೂ ಮಾಡಿದಂಥ ಸೇವೆ ಮೇಲೆ ನಿಮಗೆ ಈಗ ಡಾಕ್ಟರೇಟ್ ಸಿಕ್ಕಿದೆ. ಇದಕ್ಕೆಲ್ಲ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಾವು ಡಾಕ್ಟರ್ ಸುನಿಲ್ ಸರ್ಗೆ, ಮತ್ತು ರೂಪಾ ಮೇಡಮ್ ಅವರಿಗೆ, ಮತ್ತು ಭಾಗ್ಯ ಮೇಡಮ್ ಅವರಿಗೆ, ಮತ್ತು ಮಂಗಳಾ ಮೇಡಮ್ ಅವರಿಗೆ ಸೇವೆ ಮಾಡೋಕ್ಕೆ ಸಹಾಯ ಮಾಡಿಕೊಟ್ಟಂಥ ನಮ್ಮ ಮನೆಯವರಿಗೆ, ಸಮಾಜ ಸೇವೆಯಲ್ಲಿ ನಿಮ್ಮ ಊರವರೆಲ್ಲ ಇರ್ತಾರೆ, ಜನ ಇರ್ತಾರೆ, ಅವ್ರು ನಿಮ್ಮ ಹಿಂದೆ ಸಪೋರ್ಟಿಗೆ ನಿಂತಿರ್ತಾರೆ. ನಮ್ಮ ಸಪೋರ್ಟಿಗೆ ನಿಂತಿರ್ತಕ್ಕಂಥ ಶಾಸಕರಾದಂಥ ಕೃಷ್ಣ ನಾಯ್ಕ ಸರ್ ಅವ್ರಿಗೆ, ಮತ್ತು ನಂದಳ್ಳಿ ಹಾಲಪ್ಪ ಸರ್ ಅವ್ರಿಗೆ, ಮತ್ತು ವಕೀಲರಾಗಂಥ ಹಾಲೇಶ್ ಅವರಿಗೆ, ಮತ್ತು ಸೊ ಇದೇ ರೀತಿ ಮೇಡಮ್, ಈಗ ಅವಾರ್ಡ್ಸ್ಗಳು ನಿಮಗೆ ಈಗ ಬಂದಿದೆ, ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸಮಾಜ ಸೇವೆಯಲ್ಲಿ. ಇನ್ನು ಈಗ ನಿಮಗೆ ಡಾಕ್ಟರೇಟ್ ಬಂದಿದ್ದರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೂಡ ಆಗಿದೆ. ಈಗ ಬೇರೆದವ್ರಿಗೆಲ್ಲ ನೀವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ತುಂಬ ಜನ ಮನೆಯಲ್ಲೇ ಕೂತಿರ್ತಾರೆ, ಏನೂ ಮಾಡಿದೆ. ಈಗ ನೀವು ಎಷ್ಟೊಂದು ಕಾರ್ಯಗಳು ಮಾಡ್ತಾ ಇದ್ದೀರಾ, ಬೇರೆ ಹೆಣ್ಮಕ್ಳಿಗೆ ನಿಮ್ಮ ಥರ ಮುಂದೆ ಬಂದು ಏನಂತ ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಥರ ಎಲ್ಲರೂ ಮನೆಯಲ್ಲಿ ಕೂಡಬೇಡ್ರಿ, ಒಂದು ಯಾವ್ದಾರಾಗಲಿ ಸಮಾಜ ಸೇವೆ ಮಾಡಿರಿ. ಒಂದು ಇದರಲ್ಲಿ ಮನೆಯಲ್ಲಿ ಕುಂದ್ರ ಬದಲಿ ಸಮಾಜ ಸೇವೆ ಮಾಡಿದ್ರೆ ಎಲ್ಲರಿಗೆ ಒಂದು ಹೆಲ್ಪ್ ಆಗ್ತೈತಿ.